ಟ್ಯಾಬ್ಲೆಟ್ಸ್ ವರ್ಸಸ್ ಇಂಜೆಕ್ಷನ್ ಯಾವುದು ಬೆಟರ್ ಆಗಿರುತ್ತೆ ಡಾಕ್ಟರ್? ನಾನು ಇಂಜೆಕ್ಷನ್ಸ್ ತಗೋಬೇಕಾಗತ್ತಾ? ಬರೀ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕಾಗಲ್ವಾ ಇಫ್ ಇಟ್ ಕಮ್ಸ್ ಟು ಟ್ರೀಟ್ಮೆಂಟ್ ಆಫ್ PCOD ಟು ಗೆಟ್ ಪ್ರೆಗ್ನೆಂಟ್? ಸೊ ಲೈಕ್ವೈಸ್ ದೆರ್ ಆರ್ ಸೋ ಮೆನಿ ಕ್ವೆಶನ್ಸ್ ಮೇ ಬಿ ಕ್ರಾಸಿಂಗ್ ಯುವರ್ ಮೈಂಡ್. ಇವತ್ತು ನಾನು ಇಂಥ ಡೌಟ್ಗಳಿಗೆ ರಿಲೇಟೆಡ್ ಟು PCOD ಟ್ರೀಟ್ಮೆಂಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಸಮ್ ಕ್ಲಾರಿಟಿ. ಹಾಯ್, ನಾನು ಡಾಕ್ಟರ್ ಇಂದು ಮಧುಸೂದನ್, ಅ ಫರ್ಟಿಲಿಟಿ ಎಕ್ಸ್ಪರ್ಟ್, ಆಬ್ಸ್ಟೆಟಿಷಿಯನ್, ಗೈನಕಾಲಜಿಸ್ಟ್ ವಿತ್ 23 years ಆಫ್ ಎಕ್ಸ್ಪೀರಿಯನ್ಸ್. ನಾನು ಈಗ ಸಮೃದ್ಧ ಫರ್ಟಿಲಿಟಿ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಿರೋದು, ವಿಚ್ ಇಸ್ ಅಟ್ ಕುಮಾರಸ್ವಾಮಿ ಲೇಔಟ್. ಸೊ ವೆನ್ ಇಟ್ ಕಮ್ಸ್ ಟು PCOD, 70 to 80% of these women with irregular cycles, actually they do well, they achieve success, they respond. ಆ್ಯಂಡ್ ಬರೀ ಟ್ಯಾಬ್ಲೆಟ್ಸ್ ಕೊಟ್ಟಾಗ ರೆಸ್ಪಾನ್ಸ್ ಬರ್ತಿದೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಇಂಜೆಕ್ಷನ್ಸ್ ಅವಶ್ಯಕತೆ ಇರಲ್ಲ. ದೆನ್ ವೆನ್ ಡು ಐ ಹ್ಯಾವ್ ಟು ಗಿವ್ ಯು ಇಂಜೆಕ್ಷನ್ಸ್? ಸೊ ಸಿ, ಇಫ್ ಯು ಆರ್ ಹ್ಯಾವಿಂಗ್ ಸಮ್ ಚಾಲೆಂಜಸ್ ಆರ್ ಡಾಕ್ಟರ್ ಇಸ್ ಆಲ್ಸೋ ಹ್ಯಾವಿಂಗ್ ಚಾಲೆಂಜ್ ಆಫ್ ಮೇಕಿಂಗ್ ಯು ಗ್ರೋ ಎಗ್ಸ್, ದೆನ್ ಇಂಜೆಕ್ಷನ್ ಮೇ ಬಿಕಮ್ ನೆಸೆಸರಿ. ಸೊ ರಿಮೆಂಬರ್, ನಿಮಗೆ ರೆಸ್ಪಾನ್ಸ್ ಬರ್ತಾ ಇದೆ ಬರೀ ಮೆಡಿಕೇಶನ್ಸ್ಗೆ ಅಂತಂದರೆ ಎಷ್ಟು ಈ ಥರದ ಸೈಕಲ್ ತಗೋಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇಂಜೆಕ್ಷನ್ಸ್ಗೆ ಬರ್ತಾ ಇದೆ ಅಂತಂದರೆ ಎಷ್ಟು ಸೈಕಲ್ಸ್ ನೀವು ತಗೋಬಹುದು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಪ್ಲೀಸ್ ಗೆಟ್ ಕ್ಲಾರಿಟಿ ಆನ್ ದ ರೋಡ್ ಮ್ಯಾಪ್ ಆಫ್ ದ ರೆಸ್ಪೆಕ್ಟಿವ್ ಟ್ರೀಟ್ಮೆಂಟ್. ನಿಮಗೆ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಅಂದರೆ ಬೆಟರ್ ಕನ್ಸಲ್ಟ್ ಅ ಫರ್ಟಿಲಿಟಿ ಎಕ್ಸ್ಪರ್ಟ್ whom you trust and understand your journey of PCOD treatment. I hope this information helps. Thank you for listening. ನಾನು ಡಾಕ್ಟರ್ ಇಂದು, ನಿಮ್ಮ ಸ್ನೇಹಿತೆ.